ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ನಾನು ಅವನ್ನ ನಮ್ಮ ಮನೆಗೆ ಕರ್ಕೊಂಡೋದೆ. ಮನೇಲಿರೋರೆಲ್ಲ ನನ್ನ ಬೈದ್ರು. ಯಾಕೆ? ಮನೆಯಲ್ಲಿ ವಯಸ್ಸು ಬಂದ ಹೆಣ್ಮಕ್ಳಿದ್ದಾರೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತ ನನ್ನ ಹೆಂಡತಿ, ನನ್ನ ತಾಯಿ ಎಲ್ಲ ನನ್ನ ಮೇಲೆ ಕೂಗಾಡಿದ್ರು. ಆಮೇಲೆ ನಿಮ್ ಮನೆಯಲ್ಲಿ ನಾನು ರೂಮ್ ಬಿಟ್ಟು ಬರೋದಿಲ್ಲ, ಯಾರನ್ನು ಕಣ್ಣೆತ್ ನೋಡೋದಿಲ್ಲ ಅಂತ ಹೇಳ್ದ. ನನ್ಗೆ ಆಶ್ರಯ ಕೊಡಿ, ನನ್ಗೆ ಆಶ್ರಯ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ಅದೇ ತರ ನಡ್ಕೊಂಡ ಕೂಡ. ಮೊದ್ಲು ನಾನೇ ಅವನಿಗೆ ಅವನ ರೂಮ್ಗೆ ಊಟ ತಗೊಂಡೋಗಿ ಕೊಡ್ತಾ ಇದ್ದೆ. ಒಂದಿನ ನಮ್ಮ ತಾಯಿ ಸೀರಿಯಸ್ ಆದಾಗ ಅವನೇ ಆಸ್ಪತ್ರೆಗೆ ಕರ್ಕೊಂಡೋಗಿ ಹಾರೈಕೆ ಮಾಡ್ದ. ನನಗೂ ಒಂದಿನ ಮೆಡಿಕಲ್ ಇಶ್ಯೂ ಬಂದಾಗ ಬ್ಲಡ್ ಎಲ್ಲ ಕೊಟ್ಟಿದ್ದ. ಅವನೊಳ್ಳೆ ಗುಣ ನೋಡಿ ನಾವು ಊಟ ಮಾಡುವಾಗ ಅವನು ಜೊತೆಲಿ ಕರ್ಸ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಕುಟುಂಬದ ಜೊತೆ ಅವನನ್ನು ಒಳಗೆ ಬಿಟ್ಕೊಂಡ್ವಿ. ಹೋಗ್ತಾ ಹೋಗ್ತಾ ಅವನು ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಾಗ್ಬಿಟ್ಟ. ಅವನ ಗುಣ ನೋಡಿ ನಾನು ಮೆಚ್ಕೊಂಡೆ. ಒಮ್ಮೆ ನನ್ನ ಆರೋಗ್ಯ ತುಂಬಾ ಬಿಗಡಾಯಿಸ್ತು. ಆಗ ನೋಡ್ತೀಯನಪ್ಪ, ಯಾವಾಗ್ಲೂ ಹೇಳ್ತಾ ಇದ್ಯಲ್ಲ ಗಟ್ಟಿ ಗುಂಡಿಗೆ ಅಂತ. ಇವತ್ತ ಗಟ್ಟಿ ಗುಂಡಿಗೆ ವೀಕ್ ಆಗೋಯ್ತು. ಹಾಗೆಲ್ಲ ಮಾತಾಡ್ಬೇಡಿ ಸರ್, ನಿಮ್ಗೆ ಏನು ಆಗಿಲ್ಲ. ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಸರಿ ಹೋಗಲ್ವೋ ಗೊತ್ತಿಲ್ಲ. ನನಗಂತೂ ನನ್ನ ಆಯುಸ್ ಇಷ್ಟೇನ ಅನ್ಸ್ತಾ ಇದೆ. ಜಗತ್ತಲ್ಲಿ ಹಾರ್ಟ್ ಅಟ್ಯಾಕ್ ಆದವರು ಬದುಕೇ ಇಲ್ವಾ? ಸಣ್ಣದಾಗಿದೆ. ಸಣ್ಣ ಪುಟ್ಟ ಫಿಸಿಕಲ್ ಆಕ್ಟಿವಿಟೀಸು, ಒಳ್ಳೆ ಆಹಾರ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಿನ್ನ ಮಾತುಗಳು ಯಾವುದೂ ಸಮಾಧಾನ ಕೊಡ್ತಾ ಇಲ್ಲ. ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಪಲ್ಲವಿ ಜೀವನ ಏನು ಇತ್ತು ಅಂತ ನಂಗೆ ಚಿಂತೆ ಆಗ್ತಾ ಇದೆಯಪ್ಪ. ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನಾವೆಲ್ಲ ಇಲ್ವಾ? ಪಲ್ಲವಿನ ಚೆನ್ನಾಗಿ ನೋಡ್ಕೊಂತೀವಿ. ಏನಪ್ಪ ತ್ರಿವಿಕ್ರಮ್, ನನ್ಗೊಂದು ಮಾತು ಕೊಡ್ತೀಯಾ? ಏನ್ ಹೇಳಿ ಸರ್? ನೀನು ನಡೆಸ್ಕೊಡ್ತೀನಿ ಅಂತ ಹೇಳಿದ್ರೆ ಮಾತ್ರ ನಾನು ಆ ಮಾತು ಕೇಳ್ತೀನಿ. ಸರ್, ಸಾಯ್ತಾ ಇದ್ದವನ್ನ ಪ್ರಾಣ ಕಾಪಾಡಿದ್ ನೀವು, ಮರು ಜನ್ಮ ನೀಡಿದ್ರಿ ನೀವು. ನೀವೇನೇ ಕೇಳಿದ್ರು ಇಲ್ಲ ಅನ್ನಲ್ಲ. ಹೇಳಿ ಸರ್. ನಮ್ಮ ಪಲ್ಲವಿನ ಮದುವೆ ಆಗ್ತೀಯಾ? ನೀನ್ ಮಾತ್ರ ನಮ್ಮ ಪಲ್ಲವಿನ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ನಾನು ಹೋದ್ರೆ ಅವಳ ಜೀವನ ಏನು ಅನ್ನೋದ್ರ ಬಗ್ಗೆ ನನ್ನನ್ನು ಕುಗ್ಗಿಸ್ಬಿಟ್ಟಿದ್ದಾರೆ ತ್ರಿವಿಕ್ರಮ್. ನೀನ್ ಪಲ್ಲವಿನ ಮದುವೆ ಆಗ್ತೀಯ ಅಂತ ನನಗೆ ಮಾತು ಕೊಟ್ರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ತೀರಪ್ಪ.